ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಾರ್ಗಶಿರ ಮಾಸದ ಮಧ್ಯದಲ್ಲಿ ನಮಗೆ ಧನುರ್ಮಾಸ ಶುರುವಾಗತ್ತೆ. ಧನುರ್ಮಾಸನ ಶೂನ್ಯ ಮಾಸ ಅಂತ ಕೂಡ ಕರಿತೀವಿ. ಈ ಮಾಸದಲ್ಲಿ ನಾವು ಸೂರ್ಯನಾರಾಯಣನನ್ನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂತಹ ಮಾಸ ಅಂತಲೂ ಹೇಳಲಾಗುತ್ತೆ. ಶ್ರೀಮಾನ್ ಮಹಾವಿಷ್ಣುವಿಗೆ ಈ ಮಾಸ ತುಂಬಾ ಪ್ರಿಯವಾದದ್ದು ಅಂತಲೂ ಹೇಳ್ಬೋದು. ಈ ಮಾಸದಲ್ಲಿ ಮಹಾವಿಷ್ಣುವು ಭೂಲೋಕದಲ್ಲಿ ಸಂಚಾರಕ್ಕೆ ಬರ್ತಾರೆ. ಆದ್ದರಿಂದ ಈ ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆನ ಸಲ್ಲಿಸಿದ್ರೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೋದು. ಮಹಾವಿಷ್ಣುವಿನ ಅನುಗ್ರಹಕ್ಕೂ ಕೂಡ ಸಹ ಪಾತ್ರರಾಗ್ಬೋದು. ಧನುರ್ಮಾಸದ ಪೂಜಾ ವಿಧಾನ ಹೇಗೆ ಮತ್ತು ಯಾವ ದಿನದಿಂದ ಪ್ರಾರಂಭ ಆಗುತ್ತೆ, ಎಷ್ಟು ದಿನ ಪೂಜೆಗಳನ್ನು ಸಲ್ಲಿಸಬೇಕು ಅನ್ನೋಂಥ ವಿಚಾರವಾಗಿ ಇವತ್ತು ಕೆಲವು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ. ಈ ವರ್ಷ 2025 ಡಿಸೆಂಬರ್ 16ರಿಂದ ನಮಗೆ ಧನುರ್ಮಾಸ ಪ್ರಾರಂಭ ಆಗಿ ಜನವರಿ 14ನೇ ತಾರೀಕುವರೆಗೂ ಇರುತ್ತೆ. ಧನುರ್ಮಾಸದಲ್ಲಿ ಮಾಡುವಂತಹ ಧನುರ್ಮಾಸದ ಪೂಜೆ ತುಂಬಾ ವಿಶೇಷ ಅಂತಲೂ ಹೇಳ್ಬೋದು. ಇನ್ನು ಈ ಪೂಜೆನ ನಾವು ಹೇಗೆ ಮತ್ತು ಎಲ್ಲಿ ಸಲ್ಲಿಸಬೇಕು, ಯಾವ ದಿನ ಪ್ರಾರಂಭ ಮಾಡಬೇಕು, ಯಾರು ಮಾಡಬೇಕು ಅಂತ ನೋಡೋಣ. ಧನುರ್ಮಾಸ ನಮಗೆ 16ನೇ ತಾರೀಕು ಡಿಸೆಂಬರಲ್ಲಿ ಪ್ರಾರಂಭ ಆಗುತ್ತೆ. ನಾವು ಪ್ರಾರಂಭವಾದ ಮೊದಲನೇ ದಿನದಿಂದಲೇ ಈ ಪೂಜೆಯನ್ನು ಕೂಡ ಮಾಡ್ಕೊಬೋದು. ಒಂದು ಧನುರ್ಮಾಸದಲ್ಲಿ ನಾವು ಮಹಾವಿಷ್ಣುವಿನ ಲಕ್ಷ್ಮಿಯ ಒಂದು ಪೂಜೆ ವ್ರತನ ಸ್ಮರಣೆ ಸ್ತೋತ್ರಗಳಲ್ಲೂ ಕೂಡ ಒಂದು ತೊಡಗಿಸ್ಕೊಳ್ಳೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಅನ್ನೋದು ಸಿಗುತ್ತೆ. ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಅಶ್ವತ್ಥಕಟ್ಟೆ ಅಥವಾ ಹರಳಿಕಟ್ಟೆಯನ್ನು ಪೂಜೆಯನ್ನು ಸಲ್ಲಿಸಬೇಕು. ಮೊದಲನೇದಾಗಿ ನೀವು ಧನುರ್ಮಾಸ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಪೂರ್ತಿ ಶುದ್ಧಿ ಮಾಡಿಕೊಂಡು, ಧೂಳು ಏನೇ ಇರುತ್ತಲ್ಲ ಎಲ್ಲವನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು, ಹಿಂದಿನ ದಿನವೇ ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು, ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಿಕೊಂಡು, ಧನುರ್ಮಾಸದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು, ಹಿಂದಿನ ಕಾಲಗಳಲ್ಲಿ ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ತಾಯಿದ್ರು. ಈಗ ನಾವೆಲ್ಲ ಪಟ್ಟಣ ಪ್ರದೇಶದಲ್ಲಿ ಇರೋದ್ರಿಂದ ನದಿಗಳು ಇಲ್ಲದೇ ಇರುವ ಕಾರಣ ಮನೆಯಲ್ಲಿಯೇ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು. ವಿಶೇಷವಾಗಿ ತಣ್ಣೀರ ಸ್ನಾನ ಮಾಡಿಕೊಂಡು ಕೂಡ ಪೂಜೆ ಮಾಡ್ತಾರೆ. ವಿಶೇಷ ಫಲಗಳು ಸಿಗುತ್ತೆ ಅಂತಲೂ ಕೂಡ ನಂಬಲಾಗುತ್ತೆ. ಪೂಜೆಯನ್ನು ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಸಲ್ಲಿಸಬೇಕು ಅಂತಲೂ ಹೇಳ್ತಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧ ಮಾಡ್ಕೋಬೇಕು. ಇನ್ನು ವಿಶೇಷವಾಗಿ ನೈವೇದ್ಯಕ್ಕೆ ಅಂತೇಳಿ ಧನುರ್ಮಾಸ ನೀವು ಮಾಡಬೇಕಾಗಿರೋದು ಹುಗ್ಗಿ, ಅಂದರೆ ಹೆಸರುಬೇಳೆಯಿಂದ ಮಾಡಿರುವಂತಹ ಸ್ವೀಟ್ಸ್ ಆಗಿರ್ಬೋದು, ಇಲ್ಲ ಪೊಂಗಲ್ ಆಗಿರ್ಬೋದು, ಅಥವಾ ಖಾರ ಪೊಂಗಲ್ ಆಗಿರ್ಬೋದು. ಅದನ್ನು ನೀವು ನೈವೇದ್ಯವಾಗಿ ಮಾಡಿ ಮನೆಯಲ್ಲಿ ಮೊದಲು ದೇವರ ಪೂಜೆಯನ್ನು ಸಲ್ಲಿಸಿ, ಪೂಜೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಿಸೋದು, ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸೋದು ತುಂಬಾ ವಿಶೇಷ. ಬೆಳಿಗ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಮತ್ತೆ ದೀಪ ಆರಿಸುವ ಸಮಯದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸ್ತೋತ್ರ ಪಠನೆ ಮಾಡ್ಬೋದು. ದೇವರಿಗೆ ಹುಗ್ಗಿಯನ್ನು ನೈವೇದ್ಯಕ್ಕೆ ಮಾಡಬೇಕು. ಹೆಸರುಬೇಳೆಯಿಂದ ಮಾಡಿರುವಂತಹ ಹುಗ್ಗಿ, ಸ್ವೀಟ್ಸ್ ಆಗಿರ್ಬೋದು, ಇಲ್ಲ ಪೊಂಗಲ್ ಆಗಿರ್ಬೋದು, ಯಾವುದಾದ್ರೂ ಸರಿ ವಿಶೇಷವಾದ ಒಂದು ಪೂಜೆಗೆ ನೈವೇದ್ಯ ಅಂತ ಹೇಳ್ಬೋದು. ಯಾವುದಾದ್ರು ಒಂದು ನೈವೇದ್ಯವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಮನೆಗೆ ಹತ್ತಿರದಲ್ಲೇ ಇರುವಂತಹ ಹರಳಿಕಟ್ಟೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು. ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಿಂದಿನ ದಿನವೇ ಒಂದು ಬ್ಯಾಗ್ನಲ್ಲಿ ಇಟ್ಟು ರೆಡಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಆದ ತಕ್ಷಣ ಹರಳಿಕಟ್ಟೆಗೆ ಹೋಗಿ ಪೂಜೆ ಸಲ್ಲಿಸಿ ಬರೋದ್ರಿಂದ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. 4ರಿಂದ 6 ಗಂಟೆ ಒಳಗಡೆ ಪೂಜೆನ ಮಾಡ್ಕೋಬೇಕಾಗತ್ತೆ. 6 ಗಂಟೆ ಒಳಗಡೆ ಮಾಡುವಂತಹ ಪೂಜೆಗೆ ಸಂಪೂರ್ಣ ಫಲ ಅಂತ ಹೇಳ್ತಾರೆ. ಆದರೆ ಸೂರ್ಯೋದಯ ಆದ ಮೇಲೆ ಮಾಡುವಂತಹ ಪೂಜೆಗಳಿಗೆ ಯಾವುದೇ ರೀತಿಯ ಸಂಪೂರ್ಣ ಫಲ ಸಿಗೋದಿಲ್ಲ, ಮಿಶ್ರ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹರಳಿಕಟ್ಟೆಗೆ ನಾವು ತೊಗೊಂಡೋಗ್ಬೇಕಾಗಿರೋ ಸಾಮಾನ್ಯಗಳೇನಿರುತ್ತೆ ಅಂದರೆ ಮಣ್ಣಿನ ದೀಪ ಆಗಿರ್ಬೋದು, ಎಣ್ಣೆ, ಕಡ್ಡಿ, ಗಂಧದ ಕಡ್ಡಿ, ಕರ್ಪೂರ ಮತ್ತು ಸಾಂಬ್ರಾಣಿ, ಪತ್ತಿ, ಹೂವು, ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ ಜೊತೆಗೆ ನೀವು ನೈವೇದ್ಯಕ್ಕೆ ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನ ಇಡ್ಬೋದು. ಅಥವಾ ದೇವರಿಗೆ ಮಾಡಿರುವಂತಹ ಪ್ರಸಾದವನ್ನು ಕೂಡ ನೈವೇದ್ಯಕ್ಕೆ ತಗೊಂಡೋಗಿ ಇಡಬಹುದು. ಅಥವಾ ಅವಲಕ್ಕಿ, ಬೆಲ್ಲದ ಒಂದು ಪ್ರಸಾದವನ್ನು ಕೂಡ ಮಾಡ್ಬೋದು. ನೆನೆಸಿರುವಂಥ ಹೆಸರು ಬೇಳೆಯನ್ನು ಕೂಡ ಇಡ್ಬೋದು. ಇಲ್ಲ ಬೆಲ್ಲದ ಚೂರನ್ನು ಇಟ್ಟು ಹಾಲನ್ನು ಕೂಡ ಇಡ್ಬೋದು. ಹೀಗೆ ನಿಮಗೆ ಸಾಧ್ಯವಾಗುವಂತಹ ನೈವೇದ್ಯಗಳನ್ನು ನೀವು ಪೂಜೆಯಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಬಂದಿರುವಂತಹ ಮುತ್ತೈದೆಯರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಕೂಡ ಬರ್ಬೋದು. ಅದಕ್ಕೂ ಸಹ ನೀವು ಬೇಕಾಗಿರುವಂತಹ ಒಂದು ತಾಂಬೂಲಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ಕೂಡ ತೊಗೊಂಡೋಗ್ಬೋದು. ಅಲ್ಲಿಗೆ ನೀವು ಹೋದಾಗ ಹರಳಿಕಟ್ಟೆ ಒಂದು ಜಾಗವನ್ನು ನಿಗದಿಪಡಿಸಿಕೊಂಡು ಸ್ವಲ್ಪ ನೀರನ್ನು ಅಲ್ಲಿ ಚಿಮುಕಿಸಿ ಒಂದು ಸಾಮಗ್ರಿಗಳನ್ನ ಇಟ್ಟು, ಮೊದಲನೇದಾಗಿ ದೀಪಗಳನ್ನು ಇಟ್ಟು ಅದಕ್ಕೆ ಒಂದು ಎಣ್ಣೆ ಹಾಕಿ ದೀಪಗಳನ್ನ ಬೆಳಗಿಸ್ಕೋಬೇಕು. ಅಶ್ವತ್ಥಕಟ್ಟೆಗೆ ಅರಿಶಿನ ಕುಂಕುಮ ಇಟ್ಟು ಹೂವು, ಗೆಜ್ಜೆ ವಸ್ತ್ರಗಳನ್ನು ಹಾಕಬೇಕು. ನಂತರ ನೈವೇದ್ಯವನ್ನು ಒಂದು ಕಟ್ಟೆಯ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ನಂತರ ವೃಕ್ಷವನ್ನು 9 ಸರಿ ಸುತ್ತಿ ಬರಬೇಕು. ಅದರಲ್ಲಿ ಈ ಒಂದು ಮಂತ್ರವನ್ನು ಕೂಡ ಸೇರಿಸ್ಕೋಬೇಕು. ಅಶ್ವತ್ಥ ವೃಕ್ಷ ದರ್ಶನ ಮಾಡುವಾಗಾಗಿರ್ಬೋದು, ಇಲ್ಲ ಅಶ್ವತ್ಥಕಟ್ಟೆ ಸುತ್ತ ಹಾಕಬೇಕಾಗಿರ್ಬೋದು. ಈ ಒಂದು ಮಂತ್ರನ ಹೇಳಬೇಕಾಗತ್ತೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವ ರೂಪಾಯ ವೃಕ್ಷರಾಜಾಯತೆ ನಮಃ ಅಂತೇಳಿ
ವೃಕ್ಷ ಪ್ರದರ್ಶನ ಮಾಡುವಾಗಲೂ ಕೂಡ ನೀವು ಈ ಮಂತ್ರನ ಪಠಿಸಬೇಕಾಗ್ಬೋದು. ಇಲ್ಲ ಅಂತಲೇ ನೀವು ಅಲ್ಲಿ ಧ್ಯಾನ ಮಾಡುವಾಗಲೂ ಕೂಡ ಈ ಮಂತ್ರನ ಪಠಿಸ್ಬೋದು. ಇದರಲ್ಲಿ ಅಶ್ವತ್ಥ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳು ವಾಸವಾಗಿರೋದ್ರಿಂದ ಅವರ ಅನುಗ್ರಹ ಕೂಡ ಸಿಗೋದಲ್ಲದೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಪೂಜೆನ ಸಲ್ಲಿಸಿ ಪ್ರದಕ್ಷಿಣೆ ಎಲ್ಲ ಹಾಕಿದ ಮೇಲೆ ಬಂದಿರುವಂತಹ ಮುತ್ತೈದರಿಗೆ ಒಬ್ಬೊಬ್ರಿಗೂ 3 ಜನಕ್ಕೂ ಒಂದು ತಾಂಬೂಲವನ್ನು ಸಹ ಅಲ್ಲಿ ಕೊಟ್ಟು ಕೂಡ ಬರ್ಬೋದು. ಈ ರೀತಿ 30 ದಿನಗಳು ಧನುರ್ಮಾಸದ ಪೂಜೆಯನ್ನು ಕೂಡ ಸಲ್ಲಿಸಬಹುದು. 30 ದಿನಗಳು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ 21 ದಿನಗಳಾದರೂ ಮಾಡ್ಬೋದು, ಅಥವಾ 9 ದಿನ, 11 ದಿನ, 7 ದಿನ, 5 ದಿನ, ಕನಿಷ್ಠ ಪಕ್ಷ 3 ದಿನವಾದರೂ ಮಾಡ್ಬೋದು. ಒಂದು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸೋದ್ರಿಂದ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಇಂತಿಷ್ಟು ದಿನ ಈ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ನೀವು 6 ಗಂಟೆ ಒಳಗಡೆ ಧನುರ್ಮಾಸದ ಪೂಜೆಯನ್ನು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಸಲ್ಲಿಸಿ ಬರೋದ್ರಿಂದ ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ಸಂಪೂರ್ಣವಾಗಿ ನೆರವೇರುತ್ತೆ ಎನ್ನುವಂಥ ನಂಬಿಕೆ ಇದೆ. ಮುಖ್ಯವಾಗಿ ಈ ಪೂಜೆಯನ್ನು ಯಾರು ಮಾಡಬೇಕು ಅಂತ ಹೇಳೋದಾದರೆ ಸಂತಾನ ಭಾಗ್ಯ ತುಂಬ ದಿನಗಳಿಂದ ಒಂದು ನಿರೀಕ್ಷೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಂತಾನ ಭಾಗ್ಯ ಸಿಗುತ್ತೆ ಇಲ್ಲ ಅನ್ನೋರು ಧನುರ್ಮಾಸದ ಪೂಜೆಯನ್ನು ಮಾಡೋದು ಒಳ್ಳೆಯದು, ಒಳ್ಳೆಯ ಫಲ ಕೂಡ ಸಿಗುತ್ತೆ ಅಂತಲೇ ಹೇಳ್ತಾರೆ. ಜೊತೆಗೆ ಒಳ್ಳೆಯ ವರದ ನಿರೀಕ್ಷೆಯಲ್ಲಿರ್ತಾರಲ್ಲ, ಮದುವೆ ಆದ ನಂತರ ಅವರು ಕೂಡ ಕನ್ಯೆಯರು ಕೂಡ ಈ ಒಂದು ಪೂಜೆಯನ್ನು ಕೂಡ ತಪ್ಪದೆ ಸಲ್ಲಿಸ್ತಾರೆ ಅಂತಲೂ ಹೇಳುತ್ತೆ. ಪೂಜೆ ಸಲ್ಲಿಸ್ತಾ ನಿಮಗೆ ಶೀಘ್ರದಲ್ಲೂ ಕೂಡ ಉತ್ತಮ ಫಲಗಳು ಸಿಗುತ್ತೆ ಅಂತಲೂ ಹೇಳಲಾಗುತ್ತೆ. ಇನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಸಹ ಅವರ ಒಂದು ಎಜುಕೇಷನ್ ಅಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತಂದರೆ ಅವರು ಕೂಡ ಈ ಪೂಜೆಯನ್ನು ಮಾಡೋದ್ರಿಂದ ಎಜುಕೇಷನ್ ಆಗಿರ್ಬೋದು ಇಲ್ಲ ವ್ಯಾಪಾರದಲ್ಲಾಗಿರ್ಬೋದು ಒಂದು ಅಭಿವೃದ್ಧಿ ಅನ್ನೋದು ಕಾಣುತ್ತೆ, ಮತ್ತು ಒಂದು ಒಳ್ಳೆ ಪ್ರಮೋಷನ್ ಸಿಗುತ್ತೆ. ಹಾಗೆ ಗಂಡಸರು ಹಾಗೆ ಹೆಣ್ಣು ಮಕ್ಕಳು ಇಬ್ಬರೂ ಕೂಡ ಈ ಪೂಜೆಯನ್ನು ಮಾಡ್ಬೋದು. ಒಂದು ದಾಂಪತ್ಯ ಜೀವನ ಚೆನ್ನಾಗಿರಲಿ, ಹಾಗೆ ಸುಖವಾಗಿರಬೇಕು, ಮನೆ ಅಭಿವೃದ್ಧಿ ಆಗಬೇಕು ಅನ್ನೋಂತಹ ಆಸೆ ಇರೋರು ಕೂಡ ಈ ಪೂಜೆಯನ್ನು ಮಾಡ್ತಾರೆ. ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿದ್ರೆ ಈ ಮಾಸದಲ್ಲಿ ನಮ್ಮ ಕೋರಿಕೆಗಳು ಈಡೇರುತ್ತೆ ಎನ್ನುವಂತಹ ಒಂದು ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ. ಇದನ್ನು ಮನೆಯಲ್ಲಿ ತುಳಸಿ ಕಟ್ಟೆ ಇದೇ ಇರುತ್ತಲ್ಲ, ತುಳಸಿ ಕಟ್ಟೆ ಪಕ್ಕದಲ್ಲೇ ಒಂದು ಹರಳಿ ಮರದ ಸಸಿಯನ್ನು ತಂದು ಇಟ್ಟು ಕೂಡ 1 ತಿಂಗಳು ಕಾಲಕ್ಕೆ ನೀವು ಮನೆಯಲ್ಲೇ ಕೂಡ ಪೂಜೆಯನ್ನು ಕೂಡ ಸಲ್ಲಿಸ್ಬೋದು. ಮನೆಯಲ್ಲೇ ನೀವು 4 ರಿಂದ 6 ಗಂಟೆ ಒಳಗಡೆ ಪೂಜೆನ ಸಲ್ಲಿಸಿದ್ರೆ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ ಅನ್ನೋದು ಈ ಪೂಜೆಯ ಇಚ್ಛೆ ಪಡೋ ಪ್ರತಿಯೊಬ್ಬರು ಕೂಡ ಸಹ ಸಲ್ಲಿಸ್ಬೋದು, ಮತ್ತು ಇಷ್ಟಾರ್ಥಗಳನ್ನು ನೀವು ಈಡೇರಿಸ್ಕೊಳ್ಬೋದು. ಅಂತಂದರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು.